ಹೋಗಿ ಬರ್ತೀನಿ. ನಿಮ್ಮೆಲ್ರಿಗೂ ಶುಭವಾಗಲಿ. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ಮಾಡಿ ತೋರಿಸ್ಬೇಕು. ನನ್ನ ಸೇವೆ ಏನಿದ್ರು ಬಡವರಿಗಾಗಿ. ನಿನ್ಗೇನಾಗ್ಬೇಕಾಗಿತ್ತು ಮಗು? ಮಗು ದೇವರಿಗೆ ಭಕ್ತರೆಲ್ಲರೂ ಮಕ್ಕಳ ಸಮಾನ. ಸಂಗಪ್ಪ ಸರಿ ಇಲ್ಲ, ಅವನೊಬ್ಬ ಅಯೋಗ್ಯ. ಅವನ ಮನೆಗೆ ಹೋಗಿ ನೀನು ಪಾದ ಪೂಜೆ ಮಾಡಿಸ್ಕೋದು ನನಗೆ ಇಷ್ಟ ಇಲ್ಲ ಅಷ್ಟೇ. ಹಾಗ್ ನೋಡಿದ್ರೆ ನೀನು ಯೋಗ್ಯನಲ್ಲ. ಆದರೂ ಈ ಮನೇಲಿ ನೆಲೆಸಿದ್ದೀನಿ ತಾನೆ. ಪರಂ ಯಾರ ಮಾತು ಕೇಳೋ ಹಾಗೆ ಕಾಣಿಸ್ತಿಲ್ಲ. ಲಕ್ಷ್ಮಿ, ಬರೀ ಲಕ್ಷ್ಮಿ ಅಲ್ಲ, ಗಜಲಕ್ಷ್ಮಿ ಅವರೇ. ಹೋಗೋದೇಗೂ ಹೋಗ್ತಾ ಇದ್ದೀರಾ, ಯಾವ್ದಕ್ಕೂ ಎಚ್ಚರಿಕೆಯಿಂದ ಇರಿ. ಲಕ್ಷ್ಮಿ ರೂಪದಲ್ಲಿರೋ ಸಾಕ್ಷಾತ್ ಪಾರ್ವತಿಯವರೇ ನಮ್ಮ ಮನೆಗೆ ಬಂದಿದ್ದಾರೆ. ಲಕ್ಷ್ಮಿ ಬೇರೆ ಅಲ್ಲ, ಪಾರ್ವತಿ ಬೇರೆ ಅಲ್ಲ. ಈ ಲಕ್ಷ್ಮಿಯರು ನಮ್ಮ ಮನೆಗೆ ಬಂದಿರೋದು ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ನಮ್ಮ ಸಂಗಪ್ಪನವರು ಕಳೆದ 2 ಎಲೆಕ್ಷನ್ ಅಲ್ಲಿ ಗೆದ್ದು ಮಂತ್ರಿಗಳಾಗಿದ್ರು. ಮೊನ್ನೆ ಕಾರಣಾಂತರಗಳಿಂದ ಸೋತೋಗ್ಬಿಟ್ರು. ಮತ್ತೆ ಎಲೆಕ್ಷನ್ ನಲ್ಲಿ ನಿಮ್ಮ ಕೃಪಾ ಕಟಾಕ್ಷದಿಂದ ಗೆದ್ದು ಮಂತ್ರಿ ಆಗೇ ಆಗ್ತಾರೆ. ನಮ್ ಜನಗಳಿಗೆಲ್ಲ ಒಳ್ಳೇದ್ ಮಾಡೇ ಮಾಡ್ತಾರೆ. ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸೋದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಹಣ ಯಾವಾಗ್ಲೂ ಒಂದೇ ಕಡೆ ಸೇರ್ಬಾರ್ದು. ಹಣ ನೀರಿನ ತರ. ನೀರು ಒಂದೇ ಕಡೆ ಸೇರಿದ್ರೆ ಏನಾಗುತ್ತೆ ಹೇಳಿ? ಪಾಚಿ ಕಟ್ಟುತ್ತೆ, ಹುಳ ಬರುತ್ತೆ, ವಾಸನೆ ಬರುತ್ತೆ. ಅದಕ್ಕೆ ಹಣನು ಸಹ ಒಂದೇ ಕಡೆ ಸೇರೋದಕ್ಕೆ ನಾನು ಯಾವತ್ತೂ ಬಿಡಲ್ಲ. ಲಕ್ಷ್ಮಿ ನೋಡಕ್ಕೆ ಹೆಂಗಿದ್ದಾರೆ? ಗುಂಡ್ಕಿದ್ದಾರೆ. ಈ ನಾಣ್ಯ ನೋಡಕ್ಕೆ ಹೆಂಗಿರುತ್ತೆ? ಗುಂಡ್ಕಿರುತ್ತೆ. ಅದಕ್ಕೆ ಅದು ಉಳ್ಸಿದ್ರೆ ಉಳ್ಕೊಂಡು ಹೋಗೋದು. ಆ ಚಲನ ಶಕ್ತಿ ಇರೋದ್ರಿಂದಲೇ ನಮ್ಮ ಲಕ್ಷ್ಮಿ ಅವರಿಗೆ ಡಿಮ್ಯಾಂಡ್ ಜಾಸ್ತಿ. ಕಡು ಬಡವರಿಗೆ ಸಹಾಯ ಮಾಡ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಯಾವ ರೀತಿ ಸಹಾಯ ಮಾಡ್ತೀನಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ 1-2 ಚೀಲ ತಗೊಂಡ್ ತುಂಬ್ಕೊಂಡ್ಬಿಡ್ಲ ಸರ್? ಲಕ್ಷ್ಮಿ ಫೋಟೋದಿಂದ ಜಡ ಅಂತ ಕಾಲ್ ಬೀಳ್ತಾ ಇರುತ್ತಲ್ಲ, ಹಾಗೆ ಬೀಳ್ತಾ ಇರುತ್ತೆ ಸರ್. ನಿಂತು ಹೋಗ್ಬೇಕಂತ ಸುಮ್ಮನೆ ಇರೋ. ಸಂಗಪ್ಪನವರೇ, ಸಾಕಾ ಇನ್ನು ಬೇಕಾ? ತಾಯಿ, ನನ್ನ ಮನೇಲಿ ಒಂದು ಕಬ್ಬಿಣದ ಪೆಟ್ಟಿಗೆ ಇದೆ. ಅದ್ರ ಭರ್ತಿ ಚಿನ್ನದ ನಾಣ್ಯಗಳು ತುಂಬಬೇಕು. ಲಕ್ಷ್ಮಿ ಕಾಲ್ ಮುರ್ಕೊಂಡು ಬಿದ್ದಿರ್ತಾಳೆ ಅಂತ ಜನ ಹೇಳ್ತಾರೆ. ಅದೇ ತರ ನಾನು 4 ಜನಕ್ಕೆ ಹೇಳ್ಬೇಕು ಅಲ್ವಾ? ನಾನು ನಿನ್ ಕಾಲ್ ಮುರಿಯಲ್ಲ ತಾಯಿ, ಎಲ್ಲೂ ಹೋಗದಾಗೆ ಕಾಲ್ ಕಟ್ ಹಾಕೋಣ ಅಂತ. ಮೋಸ, ಶುದ್ಧ ಮೋಸ. ನನ್ನನ್ನೇನಾದ್ರೂ ಕಟ್ಟ ಹಾಕಿದ್ರೆ ನನ್ನ ಶಾಪಕ್ಕೊಳಗಾಗ್ತೀರಾ. ಮಗು, ಅಮ್ಮ, ನಾನ್ ಸುಮ್ಮನೆ ಇರಲ್ಲ. ನಾನ್ ಯಾರು ಗೊತ್ತಾ ನಿಂಗೆ? ಇದು ಬರೀ ಛತ್ರಿ ಅಲ್ಲ.